ನೋಡಿ, ನಾಳೆ ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವದ ದಿನ ಮತ್ತೆ ಸರ್ಕಾರ ವರ್ಸಸ್ ಗವರ್ನರ್ ಫೈಟ್ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಜನವರಿ 26ನೇ ತಾರೀಕು ಅಂದರೆ ನಾಳೆ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮತ್ತೆ ಉದ್ಭವವಾಗ್ತಾ ಇದೆ. ಯಾಕಂದರೆ ಇದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಸಿದ್ಧಪಡಿಸುವಂಥ ಭಾಷಣ, ಅದನ್ನು ಓದ್ತಾರಾ ತಿರಸ್ಕರಿಸ್ತಾರಾ ಅಂತ, ಅಥವಾ ತಿದ್ದುಪಡಿಗೇನಾದರೂ ಸಲಹೆ ಕೊಡ್ತಾರಾ ಅಂತ ರಾಜ್ಯಪಾಲರು. ಈಗ ಆಲ್ರೆಡಿ ಭಾಷಣದ ಪ್ರತಿ ಗವರ್ನರ್ ಗೆಹ್ಲೋಟ್ಗೆ ರವಾನೆ ಮಾಡಲಾಗಿದೆ. ವಿಶೇಷ ಅಧಿವೇಶನದಲ್ಲಿ ಭಾಷಣವನ್ನು ಮೊಟಕುಗೊಳಿಸಿದ್ರು ಗವರ್ನರ್. ರಾಜ್ಯಪಾಲರ ಈ ಒಂದು ನಡೆಗೆ ಅಸಮಾಧಾನವನ್ನು ಕೂಡ ಹೊರಹಾಕಿತ್ತು ರಾಜ್ಯ ಸರ್ಕಾರ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗುತ್ತಾ ಅಂತ. ನಾಳೆಯೂ ಕೂಡ ಅಷ್ಟೇ ಗಣರಾಜ್ಯೋತ್ಸವದ ಅಂಗವಾಗಿ ಭಾಷಣ ಮಾಡಬೇಕಾಗುತ್ತೆ ರಾಜ್ಯಪಾಲರು. ಈ ಭಾಷಣದ ಒಂದು ಸಿದ್ಧತೆ ರಾಜ್ಯ ಸರ್ಕಾರವೇ ಮಾಡುತ್ತೆ. ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥ ಫೈಟ್ ನಾಳೆಯೂ ಕೂಡ ಮುಂದುವರಿಯುತ್ತಾ ಅಂತ. ಯಾಕೆಂದರೆ ವಿಶೇಷ ಅಧಿವೇಶನದಲ್ಲಿ ಸಿದ್ಧಪಡಿಸಿದ ಭಾಷಣವನ್ನು ಗವರ್ನರ್ ಓದಲಿಲ್ಲ, ಮೊಟಕುಗೊಳಿಸಿ ಹೊರಟರು. ಅದೇ ರೀತಿಯಾಗಿ ನಾಳೆಯೂ ಕೂಡ ಭಾಷಣವನ್ನು ಮಾಡಬೇಕು. ಅದೇ ಭಾಷಣವನ್ನು ಸಿದ್ಧತೆಯನ್ನು ರಾಜ್ಯ ಸರ್ಕಾರವೇ ಮಾಡೋದು. ಹಾಗಾಗಿ ಇಲ್ಲಿ ಏನಾದರೂ ಮಾರ್ಪಾಡು ಮಾಡೋದಕ್ಕೆ ಏನಾದರೂ ಸೂಚನೆ ಕೊಡ್ತಾರಾ, ಅಥವಾ ಓದೋದೇ ಇಲ್ವಾ, ಭಾಷಣವನ್ನೇ ಮಾಡೋದಿಲ್ವಾ, ತಿರಸ್ಕರಿಸ್ತಾರಾ, ಹೀಗನ್ನುವಂಥ ಪ್ರಶ್ನೆ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಇನ್ನೂ ಕೂಡ ವಿಶೇಷ ಅಧಿವೇಶನದಲ್ಲಿ ಆ ಒಂದು ಭಾಷಣವನ್ನು ಮೊಟಕುಗೊಳಿಸಿ ಹೋದಂಥ ಪ್ರಸಂಗ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇದು ಮಾಸುವ ಮುನ್ನವೇ ನಾಳೆಯೂ ಕೂಡ ಅಂದರೆ ಗಣರಾಜ್ಯೋತ್ಸವದ ಅಂಗವಾಗಿ ಸಿದ್ಧಪಡಿಸೋ ಭಾಷಣವನ್ನು ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರು ಅದನ್ನು ಓದ್ತಾರಾ, ತಿರಸ್ಕರಿಸ್ತಾರಾ, ಅಥವಾ ತಿದ್ದುಪಡಿ ಮಾಡೋದಕ್ಕೆ ಏನಾದರೂ ಸೂಚನೆ ಕೊಡ್ತಾರಾ ಅಂತ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಅಂತ? ಶರತ್, ಈಗ ಮೊನ್ನೆ ಯಾಕಂತ ಹೇಳಿದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಅವರು ಭಾಷಣವನ್ನು ಮೊಟಕುಗೊಳಿಸಿ ಹೊರನಡೆದಿದ್ರು. ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ. ಏನಂತ ಹೇಳಿದ್ರೆ ಆ ಗಣರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಅವರು ಮಾಣಿಕ್ಯ ಪರೇಡ್ ಗ್ರೌಂಡ್ ಅಲ್ಲಿ ರಾಜ್ಯವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾತಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಏನೇನು ಮಾಡ್ತಾರೆ ಅನ್ನೋದು ಕುತೂಹಲ ವಿಚಾರ. ಹೀಗಾಗಿ ಈ ಒಂದು ರಿಪಬ್ಲಿಕ್ ಡೇ ವಿಚಾರವಾಗಿ ಈಗ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕಾದ್ರೆ ಆ ಭಾಷಣದ ಪ್ರತಿಯನ್ನು ಈಗಾಗಲೇ ರಾಜಭವನಕ್ಕೆ ಕಳಿಸಿಕೊಡಲಾಗಿದೆ. ರಾಜಭವನ ಮತ್ತೆ ಸರ್ಕಾರ ಒಂದಷ್ಟು ಸಂಭಾಷಣೆಗಳು ಕೂಡ ಆಗ್ತಾ ಇದೆ, ಒಂದಷ್ಟು ಮಾತುಕತೆ ಕೂಡ ಆಗ್ತಾ ಇದೆ. ಆದ್ರೆ ಈ ಭಾಷಣ ಸಂಬಂಧಪಟ್ಟಂತೆ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲದ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿ ಭಾಷಣನೇ ಸ್ವಲ್ಪ ಬೇರೆ ಇರುತ್ತೆ, ಇಲ್ಲೇ ಬೇರೆ ಭಾಷಣಗಳು ಇರುತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ಇಲ್ಲಿ ಅಷ್ಟೆಲ್ಲ ಆಕ್ಷೇಪಾರ್ಹ ವಿಚಾರಗಳನ್ನ ತುರ್ಕೋ ಸಾಧ್ಯತೆಗಳು ಕಡಿಮೆ, ಆದರೂ ಕೂಡ ಆಕ್ಷೇಪಾರ್ಹ ವಿಚಾರಗಳು ಇರೋದೇ ಇಲ್ಲ ಅಂತ ಹೇಳಿ ಏನಿಲ್ಲ. ಆದ್ರೆ ಆ ವಿಚಾರಕ್ಕೆ ಕತ್ತರಿಯನ್ನ ರಾಜ್ಯ ಸರ್ಕಾರ ಹಾಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹೀಗಾಗಿ ರಾಜ್ಯಪಾಲರು ಭಾಷಣವನ್ನು ಓದ್ತಾರೆ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ರಾಜಭವನ ಸರ್ಕಾರಕ್ಕೆ ಏನೇನು ಕಮ್ಯುನಿಕೇಶನ್ ಮಾಡಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ರಾಜ್ಯಪಾಲರು ಭಾಷಣ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಅದು ಕೂಡ ಮತ್ತೆ ಜಡಪಟ್ಟಿ ಕಾರಣ ಆಗಬಹುದು. ಶರತ್, ಮತ್ತೆ ಮಾತಾಡ್ತೀನಿ ರೂಪೇಶ್, ಹಾಗೆ ಹೋಲ್ಡಲ್ಲೇ ಇರಿ. ನೋಡಿ, ಅಧಿವೇಶನದ ಗದ್ದಲದ ಬಗ್ಗೆ ರಾಷ್ಟ್ರಪತಿಗೆ ಗವರ್ನರ್ ವರದಿಯನ್ನ ಸಲ್ಲಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತಹ ಅಂಶವನ್ನ ರಾಜ್ಯ ಸರ್ಕಾರ ಬಿಡಲು ಒಪ್ಪಲಿಲ್ಲ. ಕಾಂಗ್ರೆಸ್ ಶಾಸಕರು ತಮಗೆ ಘೇರಾವ್ ಹಾಕುವುದಕ್ಕೆ ಯತ್ನಿಸಿದ್ರು. ವರದಿಯಲ್ಲಿರುವಂತಹ ಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಶಾಸಕರು ತಮಗೆ ಘೇರಾವ್ ಹಾಕೋದಕ್ಕೆ ಯತ್ನಿಸಿದ್ರು. ಕೇಂದ್ರ ಟೀಕಿಸುವ ಅಂಶವನ್ನ ರಾಜ್ಯ ಸರ್ಕಾರ ತೆಗೆದುಹಾಕುವುದಕ್ಕೆ ಒಪ್ಪಲಿಲ್ಲ. ತಮ್ಮ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಘೋಷಣೆ ಕೂಗಿ ದುರ್ವರ್ತನೆ ತೋರಿದ್ದಾರೆ. ಇಡೀ ಘಟನಾವಳಿ 2ರಿಂದ 11ನೇ ಪ್ಯಾರಾದ ಅಂಶಗಳ ಬಗ್ಗೆ ವರದಿಯಾಗಿದೆ. ಅಧಿವೇಶನದ ಗದ್ದಲದ ಬಗ್ಗೆ ರಾಷ್ಟ್ರಪತಿಗೆ ಗವರ್ನರ್ ವರದಿಯನ್ನು ಸಲ್ಲಿಕೆ ಮಾಡಿರೋದು. ಗುರುವಾರ ಆರಂಭವಾಗಿದ್ದ ಜಂಟಿ ಅಧಿವೇಶನದಲ್ಲಿ ಏನೇನಾಯಿತು ಅನ್ನೋ ವಿಚಾರವನ್ನ ಸಂಕ್ಷಿಪ್ತವಾಗಿ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು. ಏನೇನಾಯಿತು ಅವತ್ತು ಅಂತ ಇಡೀ ಘಟನಾವಳಿ 2ರಿಂದ 11ನೇ ಪ್ಯಾರಾದ ಅಂಶಗಳನ್ನು ಮಾರ್ಪಾಡು ಮಾಡಬೇಕು, ತಿದ್ದುಪಡಿ ಮಾಡಬೇಕು, ಅಥವಾ ಅದನ್ನು ಕೈ ಬಿಟ್ಟು ಓದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅಥವಾ ಓದೋದಕ್ಕೆ ಬಯಸಿದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅದಕ್ಕೂ ಕೂಡ ಟೀಕೆಯನ್ನು ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ ಘೇರಾವ್ ಹಾಕೋದಕ್ಕೂ ಪ್ರಯತ್ನ ಪಡಲಾಗಿತ್ತು. ತಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗಿ ದುರ್ವರ್ತನೆಯನ್ನು ತೋರಲಾಯಿತು. ಹೀಗೆ ಏನೇನಾಯಿತು ಅವತ್ತು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿ ರಾಷ್ಟ್ರಪತಿಗಳಿಗೆ ದ್ರೌಪದಿ ಮುರ್ಮು ಅವರಿಗೆ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಯಾಕೆಂದರೆ ರಾಷ್ಟ್ರಪತಿಗಳ ಅಂಡರಲ್ಲೇ ಬರೋದು ರಾಜ್ಯಪಾಲರು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳು ಜೊತೆಗೆ ಟಿಪ್ಪಣಿಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ವರದಿಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು.
ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಸುದೀರ್ಘ ಪತ್ರವನ್ನು ಬರೆದು ವರದಿಯನ್ನು ಕೊಟ್ಟಿರೋದು ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು. ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿರೋದ್ರ ಬಗ್ಗೆ ಹೇಳೋದಾದ್ರೆ ಶರತ್, ಇಲ್ಲಿ ರಾಜ್ಯ ಸರ್ಕಾರವೇ ರಾಷ್ಟ್ರಪತಿಗೆ ಒಂದು ದೂರನ್ನು ಕೊಡುತ್ತೆ, ಅದು ಕೂಡ ರಾಜ್ಯಪಾಲರ ವಿರುದ್ಧ ಅಂತೇಳಿ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು. ಇದಕ್ಕಿಂತ ಮುಂಚೆನೆ ಗವರ್ನರ್ ಒಂದು ದೂರನ್ನ ಇಲ್ಲಿ ಯಾರ್ಯಾರೆಲ್ಲ ತನ್ನನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಅದು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಂತೇಳಿ ಹೇಳ್ಬಹುದು. ಈ ದೂರನ್ನ ರಾಷ್ಟ್ರಪತಿಗಳು ರವಾನೆ ಮಾಡಿದ್ದಾರೆ. ರಾಜ್ಯಪಾಲರು ಹೇಳೋದಿಷ್ಟೇ, ನಾನು ಕೇಂದ್ರ ಸರ್ಕಾರದ ವಿರುದ್ಧ ಒಂದಿಷ್ಟು ಟೀಕೆಗಳನ್ನ ಮಾಡೋದಕ್ಕೋಸ್ಕರವಾಗಿ ಭಾಷಣವನ್ನು ಸಿದ್ಧಪಡಿಸಿ ಕೊಟ್ಟಿದ್ರು. ಆ ಭಾಷಣ ಓದೋದಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಆಕ್ಷೇಪಾರ್ಹ ಸಾಲುಗಳಿದ್ದು, ಅದೇ ರೀತಿ ಭ್ರಷ್ಟಾಚಾರ, ಬೇರೆ ಬೇರೆ ವಿಚಾರವನ್ನ ತುರ್ಕುವಂತ ಪ್ರಯತ್ನ ಮಾಡೋದು. ಆ ತುರ್ಕುವಂತ ಪ್ರಯತ್ನಕ್ಕೆ ಭಾಗವಾಗಲಿಕ್ಕೆ ನಂಗೆ ಇಷ್ಟ ಆಗಿರ್ಲಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಅಂತ ಅನಿಸ್ತು. ಈ ಸಂದರ್ಭದಲ್ಲಿ ಭಾಷಣವನ್ನ ಚುಟುಕು ಮಾಡಿ ಹೊರನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ತನ್ನನ್ನು ಅಡ್ಡಗಟ್ಟಿದ್ರು, ಧಿಕ್ಕಾರಕ್ಕೆ ಹೋಗಿದ್ರು. ಇದು ಸಂವಿಧಾನಾತ್ಮಕ ಹುದ್ದೆ ಆಗಿರ್ತಕ್ಕಂಥ ಗವರ್ನರ್ಗೂ ಕೂಡ ಅಪಚಾರ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸದಸ್ಯರು, ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವಾರು ಜನ ಈ ರೀತಿಯಾಗಿರ್ತಕ್ಕಂಥ ಕೃತ್ಯವನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪೀಠಕ್ಕೂ ಕೂಡ ಅವಮಾನ ಮಾಡುವಂತೆ ಕಾಣ್ತಾ ಇದೆ. ಹೀಗಾಗಿ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ರಾಷ್ಟ್ರಪತಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ದೂರು ಯಾವ ರೀತಿಯಾಗಿ ರಾಷ್ಟ್ರಪತಿಗಳು ಪರಿಗಣಿಸ್ತಾರೆ, ರಾಷ್ಟ್ರಪತಿಗಳು ಏನಾದರೂ ಸಂದೇಶವನ್ನ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಬೇರೆ ಯಾರಿಗಾರು ರವಾನಿಸಿ ಕ್ರಮಕ್ಕೆ ಏನಾದರೂ ಆದೇಶಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯಪಾಲರೇ ದೂರನ್ನು ಕೊಟ್ಟಿರೋದ್ರಿಂದ ಹೀಗಾಗಿ ಇನ್ನೂ ಕೂಡ ರಾಜ್ಯ ಸರ್ಕಾರ ಏನಾದರೂ ಗವರ್ನರ್ ವಿರುದ್ಧ ದೂರು ಕೊಟ್ಟರು ಕೂಡ ಅದನ್ನ ಮಹತ್ವವಾಗಿ ಪರಿಗಣಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಮೂಲಕವಾಗಿ ರಾಜ್ಯ ಮತ್ತೆ ಗವರ್ನರ್ ನಡುವಿನ ಸಂಘರ್ಷ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಲೇ ನೋಡಬಹುದು ಇದರಲ್ಲಿ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.